ಹಾಯ್ ಎಲ್ಲರಿಗೂ. ಇವತ್ತು ನಾನು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನ್ ಆಫ್ ಎಕನಾಮಿಕ್ಸ್ ಸೆಕೆಂಡ್ ಕ್ವೆಶನ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆಲ್ರೆಡಿ ಫಸ್ಟ್ ಕ್ವೆಶನ್ ಮಿಸ್ಸಿಂಗ್ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ನೋಡಿ ಲೈಕ್ ಮಾಡಿದ್ದೀರಾ ಅಂದ್ಕೊತೀನಿ. ಇನ್ನೂ ನೋಡಿಲ್ಲ ಅಂದರೆ ಅದನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಯಾವ ಕ್ವೆಶನ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಈಗ ನೇಮ್ ದಿ ಕರೆನ್ಸೀಸ್ ಆಫ್ ಎನಿ 5 ಕಂಟ್ರೀಸ್ ಆಫ್ ದಿ ಫಾಲೋಯಿಂಗ್: USA, UK, ಜರ್ಮನ್, ಜಪಾನ್, ಚೀನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್, ರಷ್ಯಾ. ಇದೇ ಹೆಸ್ರುಗಳು ಎಲ್ಲ ಕಂಟ್ರಿ ನೇಮು ಇದೇ ಥರ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜಸ್ಟ್ ಅವರು ಬೇರೆ ಇಷ್ಟನ್ನು ಕೊಟ್ಬಿಟ್ಟು ನಿಮಗೆ ನೀವೇ ಕಂಟ್ರೀಸ್ ನೇಮ್ ಐಡೆಂಟಿಫೈ ಮಾಡಿ ಬರೀರಿ ಅಂತಲೂ ಕೊಡ್ಬೋದು, ಮತ್ತು ಬೇರೆ ಕಂಟ್ರೀಸ್ ನೇಮು ಕೊಡ್ಬೋದು. ಮತ್ತು ಅದರಲ್ಲಿ ನೀವು ಇಂಡಿಯಾನೂ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವೆಶನಲ್ಲಿ ಇದು ಒಂದು ಕ್ವೆಶನ್ನು ಪಕ್ಕ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೋದ ವರ್ಷ 2024-25 ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಈ ಕ್ವೆಶನ್ ಬಂದಿತ್ತು. ಮತ್ತು ಇವಾಗ ಆನ್ಸರ್ಸ್ ನೋಡೋಣ. USA ಬಂದುಬಿಟ್ಟು US ಡಾಲರ್ ಅನ್ನೋ ಕರೆನ್ಸಿ ಬರುತ್ತೆ. ಮತ್ತು UKಗೇನು ಪಾಂಡ್ ಸ್ಟ್ರಿಲ್ಲಿಂಗ್. ನೆಕ್ಸ್ಟು ಜರ್ಮನಿಗೆ ಬಂದುಬಿಟ್ಟು ಯೂರೋ, ಮತ್ತು ಜಪಾನ್ಗೆ ಜಪಾನೀಸ್ ಯಾನ್, ಆ್ಯಂಡ್ ಚೀನಾಗೆ ಬಂದುಬಿಟ್ಟು ಚೀನೀಸ್ ಯಾನ್. ಇದು ಯಾನ್ ಬೇರೆ, ಯಾನ್ ಬೇರೆ. ಸ್ಪೆಲ್ಲಿಂಗ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಓದಿ. ಅರ್ಜೆಂಟೀನಾ ಅದು ಬಂದುಬಿಟ್ಟು ಅರ್ಜೆಂಟೀನಿ ಪೇಸೋ, ಮತ್ತು UAE ಡಿರಾಮ್. ನೆಕ್ಸ್ಟ್ ಬಾಂಗ್ಲಾದೇಶ್ಗೆ ಬಾಂಗ್ಲಾದೇಶಿ ಟಾಕಾ. ನೆಕ್ಸ್ಟ್ ರಷ್ಯಾಗೆ ರಷ್ಯನ್ ರುಬೇಲ್. ನೆಕ್ಸ್ಟ್ ಇಂಡಿಯಾಗೆ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ರುಪೀಸ್. ನಿಮಗೆ ಈ ವಿಡಿಯೋ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.